ಅದನ್ನ ಕೈ ಬಿಟ್ರಂತೆ, ಯಾಕೆ? ನಾವು ಕೈ ಬಿಡೋ ಪ್ರಶ್ನೆ ಇಲ್ಲ. ನಿಲುವಳಿ ಸೂಚನೆ ತರ್ತೀವಿ ಅಂತೇಳಿ ಇದು ನಾವು ಅವಿಶ್ವಾಸ ಮಂಡಿಸ್ತೇವೆ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ಬಟ್ ಕಾಂಗ್ರೆಸ್ನವರಿಗೆ ಅದರ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ಯಾಕಂತಂದರೆ ಅದರಲ್ಲಿರುವ ಗುಂಪುಗಳೆಲ್ಲರೂ ಸೇರಿ ಒಂದು ಸಾರಿ ಒಂದಾಗ್ಬಿಡೋಣ ಅನ್ನೋ ಭಾವನೆ ಇತ್ತು. ಅವ್ರು ಏನಾದರೂ ಮಾಡ್ಕೊಂಡೆ ನಮಗೇನು ಹಿಡಿದಿದೆ, ನಮ್ಮದೇನೂ ಇಲ್ಲ. ಅದರಿಂದಾಗಿ ನಾವು ವಿಶ್ವಾಸ ಮತ ಕೇಳುವಂಥ ಇದನ್ನು ಮಾಡಿದ್ದೇವೆ. ಒಂದು. ಎರಡನೇದು, ಅವರೇ ಒಗ್ಗಟ್ಟಿಲ್ಲ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇದರಲ್ಲೇನೇ ಕಾಲ ಕಳೆದು ವರ್ಷಗಟ್ಟಲೆ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಅವರ ಇಂಟರ್ನಲ್ ಮ್ಯಾಟ್ರ್ ನಮಗೆ ಯಾಕೆ ಸಂಬಂಧ ಇಲ್ಲ? ಏನಾದರೂ ಮಾಡ್ಕೊಳ್ಳಿ. ಅದರಿಂದಾಗಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ. ಜನ ನ್ಯಾಯ ಕೇಳ್ತಾರೆ. ನೀವು ಅಧಿಕಾರದಲ್ಲಿರೋರು ನ್ಯಾಯ ಕೊಡೋದಲ್ಲ ಅಂದರೆ ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು? ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ನೀವು ನೋಡಿ, ಹೊರಗಡೆಯೂ ನಿನ್ನೆ ಹೋರಾಟ, ಒಳಗಡೆಯೂ ಹೋರಾಟ. ನಿನ್ನೆ ಉತ್ತರ ಭಾಗಕ್ಕೆ ನ್ಯಾಯ ಕೊಡಬೇಕು, ರೈತರ ಸಮಸ್ಯೆಗಳಿದೆ, ಎಲ್ಲವನ್ನು ನಿನ್ನೆ ನಾವು ಮಾತಾಡಿದ್ದೇವೆ, ಹೇಳಿದ್ದೇವೆ. ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ. ಎಷ್ಟು ದಿನ ನಡೆಸ್ತೀರಿ ವಂಚನೆ ಮಾಡಿ? 5 ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ. ಆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಹೊಟ್ಟೆ ತುಂಬೋದಿಲ್ಲ, ಆದರೆ ಕ್ಷಣಿಕ ಲಾಭ ಸಿಗಬಹುದು ಅಷ್ಟೇ.